ಸ್ನೇಹಿತರೆ, ಹಿಂದಿನ ವಿಡಿಯೋದಲ್ಲಿ ಬೆಂಗಳೂರಿನಂಥ ನಗರದಲ್ಲಿ ತಾಜಾ ಹಲಸಿನಕಾಯಿ, ಅದರಲ್ಲೂ ಜೂನ್ ತಿಂಗಳಲ್ಲಿ ಸಿಕ್ಕ ವಿಡಿಯೋವನ್ನು ನಿಮ್ಮೊಡನೆ ಹಂಚಿಕೊಂಡಿದ್ದೆ. ಇದೀಗ ಈ ಹಲಸಿನಕಾಯಿ ತೊಳೆಯಿಂದ ಇನ್ನೂ ಏನೆಲ್ಲ ಮಾಡಬಹುದು ಅನ್ನೋದನ್ನು ಹಂಚಿಕೊಡ್ತೀನಿ. ನೋಡಿ, ಹಲಸಿನ ತೊಳೆಯನ್ನು ಬಿಡಿಸಿಕೊಂಡು ಅದರೊಳಗಿನ ಬೀಜ ಮತ್ತು ಈ ಹೊರಬುಕಲನ್ನು ತೆಗೆದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನುಣ್ಣಗೆ ರುಬ್ಬಿ ದಿಢೀರಂತ ದೋಸೆ ಮಾಡುವ ವಿಧಾನವನ್ನು ತೋರಿಸ್ತಾ ಇದ್ದೀನಿ. ಅಕ್ಕಿಯನ್ನು ಒಂದು 2-3 ಗಂಟೆಗಳ ಕಾಲ ನೀರಿನಲ್ಲಿ ತೊಳೆದು ನೆನೆಸಿಟ್ಟಿದ್ದನ್ನು ಈ ರೀತಿಯಾಗಿ ಹಲಸಿನ ತೊಳೆಯನ್ನು ರುಬ್ಬಿ ಅದರ ಜೊತೆಗೆ ಈ ನೆನೆಸಿದ ಅಕ್ಕಿಯನ್ನು ಹಾಕಿ ಈ ರೀತಿಯಾಗಿ ನುಣ್ಣಗೆ ರುಬ್ಬಿಕೊಳ್ಳಬೇಕು. ರುಬ್ಬಿದ್ದನ್ನು ಒಂದು ಪಾತ್ರೆಗೆ ಹಾಕಿಕೊಂಡು ಉಳಿದ ಅಕ್ಕಿ ಮತ್ತು ಹಲಸಿನಕಾಯಿ ತೊಳೆಯನ್ನು ಈ ರೀತಿಯಾಗಿ ಇನ್ನೊಮ್ಮೆ ಹಾಕಿ ರುಬ್ಬಿ ಇದೇ ಪಾತ್ರೆಗೆ ಹಾಕಿಕೊಂಡಿದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಂಡು ದೋಸೆಯನ್ನು ಮಾಡುವ ವಿಧಾನವನ್ನು ನೋಡೋಣ. ಹಾಗೆ ಅದಕ್ಕಾಗಿ ಒಂದು ಚಟ್ನಿಯನ್ನು ಮಾಡುವ ವಿಧಾನವನ್ನು ತೋರಿಸ್ತೀನಿ. ನೋಡಿ, ತಾಜಾ ತೆಂಗಿನಕಾಯಿಯನ್ನು ಈ ರೀತಿಯಾಗಿ ನಾವು ಕೆರಮಣೆಯಲ್ಲಿ ಕೆರೆದುಕೊಳ್ಳುವುದು. ಈ ರೀತಿಯಾಗಿ ಕೆರೆದ ತೆಂಗಿನ ತುರಿಗೆ ನಾನಿಲ್ಲಿ ಸೂಜಿ ಮೆಣಸನ್ನು ಉಪಯೋಗಿಸಿ ಚಟ್ನಿ ಮಾಡುವುದನ್ನು ತೋರಿಸ್ತಾ ಇದ್ದೀನಿ. ಸೂಜಿ ಮೆಣಸನ್ನು ಖಾರಕ್ಕೆ ಬೇಕಾದಷ್ಟು ತೆಗೆದುಕೊಂಡು ಒಂದು ಬಾಣಲಿಗೆ ಸ್ವಲ್ಪ ತೆಂಗಿನ ಎಣ್ಣೆಯಲ್ಲಿ ಹುರಿದು ಅದರ ಜೊತೆಗೆ ಶುಂಠಿಯನ್ನು ಹಾಕಿಕೊಳ್ಳಬೇಕು. ನೋಡಿ, ಮಿಕ್ಸಿ ಜಾರ್ಗೆ ತೆಂಗಿನ ತುರಿ, ಹಾಗೆ ಸ್ವಲ್ಪ ಹುಣಸೆಹಣ್ಣು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಹುರಿದಿಟ್ಟ ಈ ಸೂಜಿ ಮೆಣಸಿನ ಮಿಶ್ರಣವನ್ನು ಹಾಕಿ ಪರಿಮಳಕ್ಕೆ ಶುಂಠಿಯನ್ನು ಹಾಕಿಕೊಳ್ತಾ ಇದ್ದೀನಿ. ಸೂಜಿ ಮೆಣಸು ಇಲ್ಲವಾದಲ್ಲಿ ಹಸಿಮೆಣಸನ್ನು ಹಾಕಿಕೊಳ್ಳಬಹುದು. ಸ್ವಲ್ಪ ಹುರಿದು ಮಾಡಿದವಾಗ ರುಚಿಯೂ ಜಾಸ್ತಿ ಆಗಿರುತ್ತದೆ. ಇದಕ್ಕೆ ಸ್ವಲ್ಪ ನೀರನ್ನು ಬೆರೆಸಿ ಶುಂಠಿಯನ್ನು ಹಾಕಿಕೊಂಡು ನುಣ್ಣಗೆ ರುಬ್ಬಿದರೆ ದೋಸೆಯೊಡನೆ ತಿನ್ನುವಂತಹ ಶುಂಠಿ ಚಟ್ನಿಯು ಸಿದ್ಧವಾಗುತ್ತದೆ. ನಮಗೆ ಬೇಕಾದಷ್ಟು ನೀರನ್ನು ಬೆರೆಸಿ ತೆಳು ಮಾಡಿಕೊಳ್ಳಬಹುದು. ಈಗ ದೋಸೆ ಹಿಟ್ಟಿಗೆ ನೀರನ್ನು ಬೆರೆಸಿ ಮಿಕ್ಸಿ ಜಾರನ್ನು ತೊಳೆದ ನೀರನ್ನು ಹಾಕಿಕೊಂಡಿದ್ದೀನಿ. ಒಂದು ದೋಸೆಯನ್ನು ಎರೆದು ನೋಡಿದವಾಗ ಗೊತ್ತಾಗುತ್ತೆ ಇದನ್ನು ನಾವು ಸುಲಭವಾಗಿ ಹರಡೋಕ್ಕೆ ಬರುತ್ತಾ ಇಲ್ವಾ ಅಂತ. ಇದು ಸ್ವಲ್ಪ ದಪ್ಪನಾಗಿ ಇತ್ತು ನೋಡಿ, ಹಾಗಾಗಿ ನನಗೆ ದೋಸೆಯನ್ನು ಹಾಕೋಕ್ಕೆ ಸರಿಯಾಗಿ ಬಂದಿಲ್ಲ. ನೋಡಿ, ಈ ರೀತಿ ಆಯಿತು. ಹಾಗಾಗಿ ಇನ್ನೊಂದು ದೋಸೆ ಮಾಡುವಾಗ ಇನ್ನೂ ಸ್ವಲ್ಪ ನೀರನ್ನು ಬೆರೆಸಿ ದೋಸೆಯನ್ನು ಮಾಡಿದಾಗ ಅದಕ್ಕೂ ಈ ರೀತಿಯಾಗಿ ತೆವಡು ಬರುವುದು ಅಂತ ಹೇಳ್ತೀವಿ. ಹಾಗಾಗಿ ಇನ್ನೂ ಸ್ವಲ್ಪ ನೀರನ್ನು ಬೆರೆಸಿ ಸಿದ್ಧ ಮಾಡಿಕೊಂಡು ನಾವು ತೆಳುವಾದ ದೋಸೆಯನ್ನು ಮಾಡಿಕೊಳ್ಳಬಹುದು. ಒಂದೊಂದು ತೊಳೆಯು ಒಂದೊಂದು ರೀತಿಯಾಗಿರುತ್ತದೆ. ಇದು ನಾನು ಮೊದಲನೇ ಸಲ ಮಾಡಿದ ತೊಳೆಯಾದ್ದರಿಂದ ನೀರು ಎಷ್ಟು ಬೇಕು ಅಂತ ಗೊತ್ತಾಗಲಿಲ್ಲ. ಇನ್ನೊಮ್ಮೆ ಮಾಡುವಾಗ ನಾನು ಸ್ವಲ್ಪ ಜಾಸ್ತಿ ನೀರನ್ನೇ ಹಾಕಿಕೊಂಡರೆ ಸುಲಭವಾಗಿ ದೋಸೆಯನ್ನು ಮಾಡೋಕ್ಕೆ ಬರುತ್ತದೆ. ಈ ರೀತಿಯಾಗಿ ತೆಳುವಾದ ದೋಸೆಯನ್ನು ಮಾಡಿಕೊಂಡರೆ ರುಚಿಯಾದ ಆರೋಗ್ಯಕರವಾದ, ಅದು ಈ ಮಳೆಗಾಲದಲ್ಲಿ ತಿನ್ನುವಂತಹ ಹಲಸಿನಕಾಯಿ ದೋಸೆಯು ಸಿದ್ಧವಾಗುತ್ತದೆ. ಇದಕ್ಕೆ ತುಪ್ಪವನ್ನು ಹಾಕಿಕೊಂಡು ಚಟ್ನಿಯೊಡನೆ ತಿನ್ನಬಹುದು, ಅಥವಾ ತುಪ್ಪ ಬೆಲ್ಲವನ್ನು ಹಾಕಿಕೊಂಡು ತಿಂದರೂ ತುಂಬ ರುಚಿಯಾಗಿರುತ್ತದೆ. ಹಲಸಿನಕಾಯಿ ತೊಳೆ ಇದ್ದರೆ ಹೀಗೆ ವಿಧ ವಿಧವಾದ ಬೆಳಗಿನ ತಿಂಡಿಗೆ ಅಥವಾ ಅಡುಗೆಗೆ ಉಪಯೋಗಿಸಿಕೊಳ್ಳಬಹುದು. ಬೆಂಗಳೂರಿನಂಥ ನಗರದಲ್ಲಿ ತಾಜಾ ಹಲಸಿನಕಾಯಿ ಸಿಕ್ಕೋದೇ ಅಪರೂಪ ಅಂತ ಹೇಳಬೇಕು. ಹಾಗಾಗಿ ತಾಜಾ ಹಲಸಿನಕಾಯಿ ಸಿಕ್ಕಾಗ ಏನೆಲ್ಲ ಮಾಡೋಕ್ಕೆ ಸಾಧ್ಯವೋ ಅವೆಲ್ಲವನ್ನು ನಾನು ಈ ವಿಡಿಯೋದಲ್ಲಿ ಹಂಚಿಕೊಂಡಿದ್ದೀನಿ. ಈ ದೋಸೆಯನ್ನು ತಿನ್ನುವಾಗಲೂ ಸಹ ಬೇರೆ ಬೇರೆ ರೀತಿಯ ವ್ಯಂಜನಗಳನ್ನು ಉಪಯೋಗಿಸಿ ತಿನ್ನಬಹುದು. ನಾನಿಲ್ಲಿ ಶುಂಠಿ ಚಟ್ನಿಯನ್ನು ತೋರಿಸಿದ್ದೀನಿ. ತುಪ್ಪ ಬೆಲ್ಲ ಹಾಕಿಕೊಂಡು ತಿನ್ನಬಹುದು, ಅಥವಾ ಬೆಣ್ಣೆ ಬೆಲ್ಲ. ನಮ್ಮಲ್ಲಿ ಬೆಲ್ಲವಿಲ್ಲದೆ ತಿಂಡಿಯನ್ನು ತಿನ್ನುವುದರು ಕಡಿಮೆ ಅಂತಲೇ ಹೇಳಬೇಕು. ಹಾಗೆ ನೋಡಿ, ಈಗ ಇನ್ನೊಂದು ರೀತಿಯ ಹಲಸಿನಕಾಯಿ ತೊಳೆಯನ್ನು ಉಪಯೋಗಿಸಿ ಮಾಡಿದ ದೋಸೆಯನ್ನು ಸಹ ನಿಮ್ಮೊಡನೆ ಹಂಚಿಕೊಳ್ತಾ ಇದ್ದೀನಿ. ಇದು ನನ್ನ ಮಗಳ ಮನೆಯಲ್ಲಿ ಪಡಾರ್ನಲ್ಲಿ ಮಾಡಿದಂತಹ ಹಲಸಿನ ತೊಳೆಯ ದೋಸೆಯಾಗಿದೆ. ಇದು ಹಳದಿ ಆಗಿರುವಂತಹ ತೊಳೆಯಿಂದ ಮಾಡಿದ ದೋಸೆಯಾಗಿದೆ. ಈ ದೋಸೆಯನ್ನು ತೆಂಗಿನ ಎಣ್ಣೆಯೊಟ್ಟಿಗೆ ತಿಂದರೂ ತುಂಬ ರುಚಿಯಾಗಿರುತ್ತದೆ. ಹಾಗೆ ನಾನಿಲ್ಲಿ ಈ ಹಲಸಿನ ತೊಳೆಯನ್ನು ಉಪಯೋಗಿಸಿ ಇನ್ನೂ ಒಂದೆರಡು ಅಡುಗೆಗಳನ್ನು ಮಾಡಿದ್ದನ್ನು ಹಂಚಿಕೊಳ್ತಾ ಇದ್ದೀನಿ. ಇದರ ತೊಳೆಯನ್ನು ಬೇರ್ಪಡಿಸಿದ್ದನ್ನು ಹಿಂದಿನ ವಿಡಿಯೋಗಳಲ್ಲಿ ಹಂಚಿಕೊಂಡಿದ್ದೆ, ಆದರೂ ಇನ್ನೊಮ್ಮೆ ಹೇಳ್ತೀನಿ. ಇದರ ಸಾರೆ ಮತ್ತು ಒಳಗಿನ ಬೀಜ ಇವೆಲ್ಲವನ್ನು ತೆಗೆದು ನಾವು ಅಡುಗೆಗೆ ಉಪಯೋಗಿಸಿಕೊಳ್ಳಬೇಕು. ಹಲಸಿನ ಬೀಜದಿಂದಲೂ ಅನೇಕ ರೀತಿಯ ಅಡುಗೆಗಳನ್ನು ಮಾಡಬಹುದು. ನಾನಿಲ್ಲಿ ಇದರ ರೊಟ್ಟಿಯನ್ನು ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ನೋಡಿ, ಮಿಕ್ಸಿ ಜಾರ್ಗೆ ಈ ಹಲಸಿನ ತೊಳೆಯನ್ನು ಬಿಡಿಸಿದ್ದನ್ನು ಹಾಕಿಕೊಂಡು ಸ್ವಲ್ಪ ನೀರನ್ನು ಬೆರೆಸಿ ನುಣ್ಣಗೆ ರುಬ್ಬಿಕೊಳ್ಳಬೇಕು. ಹಾಗೆ ಇದರ ಜೊತೆಗೆ ಹಾಕೋಕ್ಕೆ ಈರುಳ್ಳಿ ಮತ್ತು ಹಸಿಮೆಣಸನ್ನು ನಾನು ಈ ರೀತಿಯಾಗಿ ತರಿಯಾಗಿ ಕತ್ತರಿಸಿಕೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಕರಿಬೇವು,
ಹಾಗೆ ಸ್ವಲ್ಪ ಜೀರಿಗೆಯನ್ನು ಹಾಕಿಕೊಂಡು ಇದರ ಜೊತೆಗೆ ಹಿಡಿಯುವಷ್ಟು ಅಕ್ಕಿ ಹಿಟ್ಟನ್ನು ಹಾಕಿ ರೊಟ್ಟಿ ಹಿಟ್ಟಿನ ಅದಕ್ಕೆ ಕಲಸಿಕೊಳ್ಳಬೇಕು. ಇದರ ಜೊತೆಗೆ ಕ್ಯಾರೆಟ್ ಅಥವಾ ಬೇಗನೆ ಬೇಯುವಂತಹ ದೊಣ್ಣೆಮೆಣಸು, ಕ್ಯಾಬೇಜ್ ಇತ್ಯಾದಿಗಳನ್ನು ಸಹ ಬೆರೆಸಿಕೊಳ್ಳಬಹುದು. ಸ್ವಲ್ಪ ಮಿಕ್ಸಿ ತೊಳೆದ ನೀರನ್ನು ಬೆರೆಸಿ ಸ್ವಲ್ಪ ಕಾಯಿ ತುರಿಯನ್ನು ಸೇರಿಸಿ ಈ ರೀತಿ ಮುದ್ದೆಯಾಗುವಂತೆ ಕಲಸಿಕೊಳ್ಳಬೇಕು. ಈ ರೀತಿ ಮಾಡಿಕೊಂಡ ಹಿಟ್ಟನ್ನು ನೆನೆಯೋಕ್ಕೆ ಬಿಡಬೇಕಂತಿಲ್ಲ, ತನ್ನಷ್ಟಕ್ಕೆ ಮಿಶ್ರಣವು ನೆನೆದು ಬರುತ್ತದೆ. ಈ ಹಿಟ್ಟನ್ನು ನೋಡಿ ಬಾಳೆ ಎಲೆಯ ಮೇಲೆ ನಾವು ಈ ರೀತಿಯಾಗಿ ಆದಷ್ಟು ತೆಳುವನಾಗಿ ತಟ್ಟಿಕೊಂಡು ಇನ್ನೊಂದು ಬಾಳೆ ಎಲೆಯನ್ನು ಮುಚ್ಚಿ ಬೇಯಿಸಿದರೆ ಈ ತಾಜಾ ಹಲಸಿನ ತೊಳೆಯ ರೊಟ್ಟಿಯು ತುಂಬ ರುಚಿಯಾಗಿ ಬರುತ್ತದೆ. ನೋಡಿ, ಎಷ್ಟು ಸಾಧ್ಯವೋ ಅಷ್ಟು ತೆಳುವಾಗಿ ಹಚ್ಚಿಕೊಂಡು ಈ ಬಾಳೆ ಎಲೆಯನ್ನು ಹೀಗೆ ನೇರವಾಗಿ ಕಾದ ಕಾವಲಿ ಮೇಲೆ ಇಟ್ಟು ಅದರ ಮೇಲೆ ಇನ್ನೊಂದು ಬಾಳೆ ಎಲೆಯನ್ನು ಮುಚ್ಚಿ ಒಂದು ಮುಚ್ಚಳವನ್ನು ಮುಚ್ಚಿ ಬೇಯಿಸಿಕೊಂಡರೆ ಬಾಳೆ ಎಲೆ ಸುಲಭವಾಗಿ ಬಿಟ್ಟು ಬರುವಾಗ ಅದು ಬೆಂದಿದೆ ಅಂತ ಗೊತ್ತಾಗುತ್ತದೆ. ನೋಡಿ, ಈ ರೀತಿ ನೋಡಿದವಾಗ ನೋಡಿ, ಈಗ ಬಾಳೆ ಎಲೆ ಬಿಟ್ಟು ಬರುತ್ತದೆ. ಆಗ ಬಾಳೆ ಎಲೆಯನ್ನು ತೆಗೆದು ಎರಡೂ ಕಡೆ ನೇರವಾಗಿ ಕಾವಲಿಯಲ್ಲಿ ಹಾಕಿ ರೊಟ್ಟಿಯನ್ನು ಮಾಡಿದರೆ ಬಾಳೆ ಎಲೆಯ ಘಮವೂ ಸೇರಿದ ಹಲಸಿನ ತೊಳೆಯ ರೊಟ್ಟಿಯು ಬೆಳಗಿನ ಉಪಹಾರಕ್ಕೆ ಅಥವಾ ಸಂಜೆಯ ಚಹಾ ಜೊತೆಗೆ ತುಂಬ ರುಚಿಯಾಗಿರುತ್ತದೆ. ಈ ರೀತಿಯಾದ ರೊಟ್ಟಿಯನ್ನು ಒಮ್ಮೆ ನೀವು ಮಾಡಿ ನೋಡಿ. ಈ ರೀತಿಯಾಗಿ ರೊಟ್ಟಿಯನ್ನು ಮಾಡೋಕ್ಕೆ ನಮಗೆ ನಗರದಲ್ಲಿ ಬಾಳೆ ಎಲೆಯನ್ನು ಕೊಂಡು ತರಬೇಕಾಗುತ್ತದೆ. ಒಂದು ಬಾಳೆ ಎಲೆಯಲ್ಲಿ ನಾವು 3 ಸಲ ರೊಟ್ಟಿಯನ್ನು ತಟ್ಟಬಹುದು. ಊರಲ್ಲಿ ಆದರೆ ಬಾಳೆ ಎಲೆಯು ಸುಲಭವಾಗಿ ಸಿಗುತ್ತದೆ, ಮನೆ ಅಂಗಳದಲ್ಲೇ ತೋಟದಲ್ಲಿಯೇ ಇರುತ್ತದೆ. ಈ ರೀತಿಯಾಗಿ ಮಾಡಿ ತಾಜಾ ಹಲಸಿನ ತೊಳೆಯಿಂದ ನಾನು ರೊಟ್ಟಿ, ದೋಸೆ, ಹಾಗೆ ಇದರ ಜೊತೆಗೆ ಅಂತರ್ಕಡಿಯ ಪಲ್ಯವನ್ನು ಹಾಕಿ ತಿನ್ನುವಾಗ ತುಂಬ ರುಚಿಯಾಗುತ್ತದೆ. ಹಲಸಿನ ತೊಳೆ ಇದ್ದಾಗ ಚಿಪ್ಸನ್ನು ಸಹ ಮಾಡಬಹುದು. ಇಂತಹ ನಗರದ ಜೀವನದಲ್ಲಿ ನಮಗೆ ಹಳ್ಳಿಯಲ್ಲಿ ಸುಲಭವಾಗಿ ಸಿಗುವಂತಹ ತಾಜಾ ಹಲಸಿನಕಾಯಿಯು ಸಿಕ್ಕಾಗ ಏನೆಲ್ಲ ಮಾಡಬಹುದು ಅನ್ನೋದನ್ನು ಹಂಚಿಕೊಂಡಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಈ ಹಲಸಿನ ತೊಳೆಯನ್ನು ಉಪಯೋಗಿಸಿ ನಗರದಲ್ಲಿದ್ದರೂ ಯಾವ ರೀತಿಯಾಗಿ ಸುಲಭವಾಗಿ ನಾವು ಒತ್ತಿ ಹಪ್ಪಳವನ್ನು ಮಾಡಬಹುದು. ದಕ್ಷಿಣ ಕನ್ನಡದಲ್ಲಿ ವಿಶೇಷವಾಗಿ ಮಾಡ್ತಾರೆ ಅಂತಹ ಒತ್ತಿ ಹಪ್ಪಳ, ಮತ್ತು ನಾವು ಉತ್ತರ ಕನ್ನಡದಲ್ಲಿ ಹಚ್ಚಿ ಮಾಡುವಂಥ ಹಪ್ಪಳವನ್ನು ಬೆಂಗಳೂರಿನಂಥ ನಗರದಲ್ಲಿ ಯಾವ ರೀತಿಯಾಗಿ ಮಾಡಿದ್ದೀನಿ ಅನ್ನೋದನ್ನು ವಿವರವಾಗಿ ಹಂಚಿಕೊಳ್ತೀನಿ. ನಿಮಗೆಲ್ಲ ಹಳ್ಳಿಯಲ್ಲಿದ್ದವರಿಗೆ ಇದು ಸುಲಭವಾಗಿ ಮಾಡಬಹುದು ಅಂತ ಅನ್ನಿಸಿದರೂ ನಗರದಲ್ಲಿರುವವರಿಗೆ ಇದು ತುಂಬ ಕಠಿಣವಾದ ಕೆಲಸ ಅಂತ ಅನ್ನಿಸೋದರಿಂದ ಈ ಎಲ್ಲ ವಿಡಿಯೋಗಳನ್ನು ನಿಮ್ಮೊಡನೆ ಹಂಚಿಕೊಳ್ತಾ ಇದ್ದೀನಿ. ಇದೊಂದು ತಾಜಾ ಹಲಸಿನಕಾಯಿ ಸಿಕ್ಕ ಸವಿ ನೆನಪನ್ನು ಸಹ ಖುಷಿಯ ಕ್ಷಣವಾದ್ದರಿಂದ ಈ ವಿಡಿಯೋವನ್ನು ಹಂಚಿಕೊಂಡಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಳುಳ್ಳ ವಿಡಿಯೋಗಳನ್ನು ನೋಡಬಹುದು. ಇಂತಹ ವಿಡಿಯೋವನ್ನು ಮಾಡಲು ನಿಮ್ಮೆಲ್ಲರ ಪ್ರೋತ್ಸಾಹವೇ ಕಾರಣ. ನಿಮ್ಮೆಲ್ಲರ ಪ್ರೋತ್ಸಾಹಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು.